ಸೊ ಗೈಸ್ ಏನಪ್ಪ ಅಂತಂದ್ರೆ ನೀ ಮಾತಾಡೋದಕ್ಕಿಂತ ನಿನ್ನ ನಡೆ ನಿನ್ನ ನುಡಿ ನೀ ಹೆಂಗೆ ವರ್ತನೆ ಮಾಡ್ತಿ ಇವನ್ನೆಲ್ಲ ಜನಗಳು ಅಬ್ಸರ್ವೇಷನ್ ಮಾಡ್ತಾರೆ. ಮೊದಲು ಮನುಷ್ಯ ಹೆಂಗಿರ್ಬೇಕಪ್ಪ ಅಂತಂದ್ರೆ ಡೀಸೆಂಟಾಗಿರ್ಬೇಕು. ಡೀಸೆಂಟಾಗಿ ಜನ ಹೆಂಗೆ ನೋಡ್ತದಪ್ಪ ಅಂತಂದ್ರೆ ನೀ ಮಾತಾಡ್ತಿ ಹಂಗೆ ಇನ್ನೊಬ್ರು ಕೂಡ ನಿನ್ನ ವರ್ತನೆ ಹೆಂಗೈತಿ, ನಿನ್ನ ನಡೆ ಹೆಂಗೈತಿ, ಮಾತಾಡೋರು ಕೂಡ ಚಲೋ ತಮ್ಗೆ ಮಾತಾಡೋ ಬೇಡ ಅನ್ನೋಲ್ಲ, ಎಲ್ಲರಿಗೆ ರೆಸ್ಪೆಕ್ಟ್ ಕೊಡು. ಮೆನ್ ಈಸ್ ವುಮೆನ್, ಆಲ್ ಓವರ್ ರೆಸ್ಪೆಕ್ಟ್ ಯು, ಮೀ ಆ್ಯಂಡ್ ಯು. ಓಕೆ, ರೀತಿ ನಡೀತಿ ಕೊಡ್ತಿರ್ತಿ, ರೆಸ್ಪೆಕ್ಟ್ ಕೊಡ್ತಿರ್ತಿ ಯಾರಿಗಾದರೂ. ಅವಾಗ ಏನಪ್ಪ ಒಂದೇನಾದರೂ ತೊಂದರೆ ಬಂತಪ್ಪ ಅಂತ ಇಟ್ಕೋ, ಅವಾಗ ನೀನು ಯಾರಿಗೆ ಏನೋ ಅನ್ನೋ ಪರಿಸ್ಥಿತಿ ಬಂತು ಅಂದ್ರೆ ಅವಾಗ ಬಿಟ್ರೆ ಅನ್ನು. ಓಕೆ ಗೈಸ್, ಸಿಂಪಲ್ಲಾಗಿ ಹೇಳ್ಬಿಟ್ಟಿದ್ದೀನಿ. ಜಾಸ್ತಿ ಹೇಳೋ ಮೂಡಿಲ್ಲ ಇವತ್ತು. ಇಲ್ಲಿ ಒಂದು ತೋರಿಸ್ತೀನಿ ನೋಡು, ಮ್ಯಾಗ ಗುಳ್ಳೆ ಆಗ್ಬಿಟ್ಟೈತಿ ಇಲ್ಲಿ. ಇಲ್ಲಿ ಹಂಗೆ ಮೇಲೆ ಗುಳ್ಳೆ ಆಗೈತಿ, ಅದು ಇಷ್ಟು ಹೊಡೆಯತ್ತಂದ್ರೆ ಗುಳ್ಳೆ ಅಷ್ಟು ನೋವು ಆಗ್ತಿಲ್ಲ ಈಗ. ಸುಮ್ಮನೆ ನಮ್ಮ ಕೆಲಸ ನಾವು ಬಿಡಬಾರ್ದು ಅಂತೇಳಿ ನಾವು ಮಾಡತ್ತೀನಿ. ನಿಮ್ಗೆ ಕಂಟೆಂಟ್ ನಾ ದಿನ ಕೊಡಬೇಕಾ, ನಿಮಗೊಂದು ಬ್ಲಾಗ್ ನಾ ಕೊಡಬೇಕಾ. ದಿನ ನೋಡ್ರಿ ಬ್ಲಾಗ್ ಮಾತ್ರ ಬರ್ತೈತಿ. ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರ ಅನ್ಕೋತೀನಿ. ಸುನಿಲ್ ಕನ್ನಡಿಗ ಬ್ಲಾಗ್ಸ್ಗೆ ಸ್ವಾಗತ ಗೈಸ್. ಬರ್ರಿ ಇವತ್ತಿನ ಕಂಟೆಂಟ್ ನೋಡೋಣ, ಸೀದಾ ಮ್ಯಾಟರ್ಗೆ ಬರೋಣ. ಓಕೆ, ಗೈಸ್ ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂತಂದ್ರೆ ಮಾತಿಗಿಂತ ನಡೆ ನುಡಿ ದೊಡ್ಡದು ಅಂಥೇಳಿ ಕಂಟೆಂಟ್. ಇದ್ರ ಬಗ್ಗೆ, ಈ ಮ್ಯಾಟರ್ ಬಗ್ಗೆ, ಈ ಕಂಟೆಂಟ್ ಬಗ್ಗೆ ಹೇಳೋದಾದ್ರೆ ಏನು ಹೇಳಬೇಕಪ್ಪ ಅಂತಂತಂದ್ರೆ ಬನ್ನಿ ಗೈಸ್ ಹೇಳ್ತೀನಿ. ಗೈಸ್ ಏನಪ್ಪ ಅಂತಂದ್ರೆ ಮಾತಿಗಿಂತ ನಡೆ ನುಡಿ ಯಾಕೆ ದೊಡ್ಡದಪ್ಪ ಅಂತಂತಂದ್ರೆ ನಿನ್ನ ವರ್ತನೆ, ನಿನ್ನ ನಡೆ ನುಡಿ ನೋಡಿ ನಿನ್ನ ಗುರ್ತ ಮಾಡ್ತಾರೆ. ಅಂದ್ರೆ ನಿನ್ನ ನಡೆ ನೀ ಹೆಂಗದಿ ಏನಂತೇಳಿ ಲೆಕ್ಕ ಹಾಕ್ತಾರೆ. ವರ್ತ್ ಅಂದ್ರೇನು, ನಿನ್ನ ನೋಡಿ ಅದರಿಂದ ಅಳಿತಾರೆ ಅಂತ ಅರ್ಥ, ಅಷ್ಟೇ ಸಿಂಪಲ್. ಗೈಸ್ ಏನಪ್ಪ ಅಂತಂದ್ರೆ ನೀ ಮಾತಾಡೋದಕ್ಕಿಂತ ನಿನ್ನ ನಡೆ ನಿನ್ನ ನುಡಿ ನೀ ಹೆಂಗೆ ವರ್ತನೆ ಮಾಡ್ತಿ ಇವನ್ನೆಲ್ಲ ಜನಗಳು ಅಬ್ಸರ್ವೇಷನ್ ಮಾಡ್ತಾರೆ. ನೀನು ಹೆಂಗಿರ್ಬೇಕಪ್ಪ ಅಂತಂದ್ರೆ ಮಾತಿಗಿಂತ ನಡೆ ನುಡಿ ನಿನ್ನ ವರ್ತನೆ ಒಂದು ಕಂಟ್ರೋಲಲ್ಲಿ ಇರ್ಬೇಕು. ಅಂದ್ರೇನು, ಇವು ಚಲೋ ಇರ್ಬೇಕಂತ ಅರ್ಥ. ಅವ್ನು ನೋಡೇ ಜನಗಳು ನೀ ಹೇಗಿದೆಯಾ ಅಂತ ಎಲ್ಲ ಗುರುತಿಸ್ತಾರೆ, ಅಷ್ಟೇ ಸಿಂಪಲ್. ಇನ್ನೊಂದು ಈಗ ಜನಗಳು ಹೆಂಗಪ್ಪ ಅಂತಂದ್ರೆ ನಿನ್ನ ನಡೆ ನುಡಿ ಯಾಕೆ ನೋಡ್ತಾರಪ್ಪ ಅಂದ್ರೆ ನೀ ಹೆಂಗೆ ವರ್ತನೆ ಮಾಡ್ತಿ, ಯಾವ ಥರ ಅದಿ ನೀನು, ಎಂತ ಏನು ಎಲ್ಲ ಒಂದೊಂದಾಗಿ ಲೆಕ್ಕ ಹಾಕ್ಕೊಂತ ಬರ್ತಾರೆ. ಇವ್ ಹಿಂಗದಪ್ಪ, ಇವ್ನು ಕೂಡ ಜಾಸ್ತಿ ಇರೋದು ಬೇಡ ಅಂಥೇಳಿ ಮೈಂಡ್ನಾಗ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಯಾಕಪ್ಪ, ನೀ ಕೆಟ್ಟ ವರ್ತನೆ ಇದ್ರೆ ನಿಮ್ಮ ಕಡೆ ಯಾರು ಬರೋದಿಲ್ಲ. ಕೆಟ್ಟ ವರ್ತನೆ ಅನ್ನೋದು ಮೊದಲು ಇರಬಾರ್ದು. ಮನುಷ್ಯಾಗ ನಡೆ ನುಡಿ ವರ್ತನೆ ಸೂಕ್ಷ್ಮ ಅರ್ಥ ಇವೆಲ್ಲ ಅಂತ ಅಂತಾರಲ್ಲ. ಆ ರೀತಿ ಇವೆಲ್ಲ ಕರೆಕ್ಟಾಗಿದ್ರೆ ಒಂದು ಮನುಷ್ಯಾಗೂ ಅದಕ್ಕೂ ಬೆಲೆ ಐತಿ. ಹೆಂಗಪ್ಪ, ನಡೆ ನುಡಿ ಕರೆಕ್ಟ್ ಇರೋ ಮೇನ್ ಜೀವನದಾಗ ನಡೆ ನುಡಿ ರೀತಿ ಪಾತಿ ಇವೆಲ್ಲ ಕರೆಕ್ಟ್ ಇರೋ. ಯಾಕಪ್ಪ ಅಂದ್ರೆ ಮೇನ್ ನೋಡೋದೇ ಇವನು, ಅಷ್ಟೇ ಸಿಂಪಲ್. ಮೊದಲು ಮನುಷ್ಯ ಹೆಂಗಿರ್ಬೇಕಪ್ಪ ಅಂತಂದ್ರೆ ಡೀಸೆಂಟಾಗಿರ್ಬೇಕು. ಡೀಸೆಂಟಾಗಿ ನಡೆ ನುಡಿಗಳನ್ನ ಕರೆಕ್ಟ್ ಇಟ್ಕೊಂಡು ರೀತಿ ನಡೀತಿ ಸೂಕ್ಷ್ಮ ಇರ್ಬೇಕು ಮನುಷ್ಯ. ಸೂಕ್ಷ್ಮ ಅಂದ್ರೆ ಸೂಕ್ಷ್ಮನಲ್ಲ, ಅತಿ ಸೂಕ್ಷ್ಮನೂ ಅತಿ ಇದನ್ನು ಇರಬಾರ್ದು. ಮೀಡಿಯಮ್ ಸೈಜ್ ಎಲ್ಲ. ಹೆಂಗಪ್ಪ ಅಂತಂದ್ರೆ ಮನುಷ್ಯಾಗ ರೀತಿ ನಡೀತಿ ನಡೆ ನುಡಿ ನೀ ಮಾತಾಡೋ ಶೈಲಿ ನೀ ಮಾತಾಡೋದು ನೀ ನಡ್ಕೋದು ರೀತಿ, ನೀ ಮಾತಾಡೋದು ಶೈಲಿ ಇವನ್ನೆಲ್ಲ ಅಬ್ಸರ್ವೇಷನ್ ಮಾಡ್ತೈತಿ ಈಗ ಪಬ್ಲಿಕ್. ಅದಕ್ಕೆ ಮೇನ್ ಮಾತಾಡೋಕ್ಕಿಂತನ ಮಾತಿನಕ್ಕಿಂತನೇ ಇವು ಮುಖ್ಯ ಭಾಳ. ಅದಕ್ಕೆ ಜನ ಹೆಂಗೆ ನೋಡ್ತದಪ್ಪ ಅಂತಂದ್ರೆ ನೀ ಮಾತಾಡ್ತಿ ಹಂಗೆ ಇನ್ನೊಬ್ರು ಕೂಡ ನಿನ್ನ ವರ್ತನೆ ಹೆಂಗೈತಿ, ನಿನ್ನ ನಡೆ ಹೆಂಗೈತಿ, ನಿನ್ನ ನುಡಿ ಹೆಂಗೈತಿ. ಒಂದೊಂದು ಯಾಕೆ ಅಬ್ಸರ್ವ್ ಮಾಡ್ತಾರಪ್ಪ ಅಂದ್ರೆ ನಿನ್ನ ಶೈಲಿ ನೋಡಿ ಅವರು ನಿನ್ನ ಚಲೋದಪ್ಪ ಹುಡುಗ ಅನ್ನೋದು, ಅಷ್ಟೇ ಸಿಂಪಲ್. ನಡೆ ನುಡಿ ಇವೆಲ್ಲ ಕರೆಕ್ಟ್ ಇರಬೇಕು. ಮೊದಲೇ ಮಾತ್ರ ಡಿಸಿಪ್ಲೈನ್ ಮೇಂಟೈನ್ ಇಸ್ ಭಾಳ ಇಂಪಾರ್ಟೆಂಟ್. ಈಗ ನಾನು ಹೇಳ್ತೀನಿ ನೋಡು, ನೀನು ಏನು ಹೇಳ್ತೀನಪ್ಪ ಅಂತಂದ್ರೆ ಎಲ್ಲ ಕಡೆ ನಡೆ ನುಡಿ ಕರೆಕ್ಟಾಗಿರ್ಬೇಕು. ಓಕೆ, ಆದರೆ ಯಾವ ಒಂದು ಟೈಮ್ನಾಗ ಇರಬಾರ್ದಪ್ಪ ಅಂತ ಹೇಳ್ತೀನಿ ನೋಡು. ಇದು ಒಂದು ಪಾಯಿಂಟ್ ಬರುತ್ತೆ. ಏನಪ್ಪ ಅಂತಂದ್ರೆ
ಈಗ ಎಲ್ಲ ಕಡೆ ನಡೆ ನುಡಿ ಚಲೋ ಇರಂತ ಹೇಳ್ತೀನಿ ನಾನು. ಸೊ ಎಲ್ಲ ಕಡೆ ವರ್ತನೆ ಸೊ ನೀನು ರೀತಿ ನೀನು ನಡೀತಿ ಸೊ ಸೂಕ್ಷ್ಮ ಇವೆಲ್ಲ ರೀತಿ ನಡೀತಿ ಭಾಳ ಮುಖ್ಯ ಅಂತ ನಾನು ಹೇಳ್ತೀನಿ. ಸೊ ಕರೆಕ್ಟ್. ಸೊ ಮಾತಿಗಿಂತ ಸೊ ಮಾತಾಡೋದಕ್ಕಿಂತನ ಸೊ ಇವೆಲ್ಲ ಇದ್ರೆ ಸೊ ಪರ್ಫೆಕ್ಟ್ ಡಿಸಿಪ್ಲಿನ್ ಸೊ ಪರ್ಫೆಕ್ಟ್. ಸೊ ಅದೇ ಎಲ್ಲ ಕಡೆ ನೀವು ಇವಕ್ಕನ್ನ ಪಾಲಿಸ್ಕೊತ ಹೋಗ್ಬಾರ್ದು. ಸೊ ಯಾವ ಟೈಮ್ನಲ್ಲಿ ಇವಕ್ಕನ್ನ ಬೆಳೆಸ್ಬೇಕು, ಯಾವ ಟೈಮಲ್ಲಿ ಹಿಂಗಿರಬೇಕು, ಸೊ ಯಾವ ಟೈಮ್ನಾಗ ಇರಬಾರ್ದು ಅನ್ನೋದು ನಿನ್ನ ಕಡೆ ಜ್ಞಾನ ಇರಬೇಕು. ಸೊ ಏನಪ್ಪ ನಾ ಯಾವ ಟೈಮ್ನಲ್ಲಿ ಯಾವ ರೀತಿ ವರ್ತನೆ ಮಾಡಬೇಕು, ಸೊ ಯಾವ ಟೈಮ್ನಾಗ ಯಾವ ರೀತಿ ಸೂಕ್ಷ್ಮ ಇರಬೇಕು, ಸೊ ಯಾವ ಟೈಮ್ನಾಗ ಸೊ ಡಿಸಿಪ್ಲಿನ್ಸು ಇವೆಲ್ಲ ಮುಖ್ಯಪ್ಪ ಅಂತಂತಂದ್ರೆ ಸೊ ಇನ್ನೊಬ್ಬರಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಓಕೆ, ಫಸ್ಟ್ ಆಫ್ ಆಲ್ ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಕೊಡಬೇಕು. ಸೊ ರೀತಿ ನಡೀತಿ ಚಲೋ ಇರ್ಬೇಕು ಒಬ್ರು ಕೂಡ. ಸೊ ಇನ್ನೊಬ್ರು ಕೂಡ ರೀತಿ ನಡೀತಿ ಚಲೋ ಇರ್ಬೇಕಂತ ನಾನು ಹೇಳ್ತೇನೆ. ಸೊ ಯಾವ ಒಂದು ಕಡೆ ಚಲೋ ಇರ್ಬಾರ್ದಪ್ಪ ಅಂತಂದ್ರೆ ಸೊ ನಿಮ್ಮ ಕಡೆ ಆಗಿ ಬರ್ಲಾರಿಗೆ ಸೊ ಅವ್ರು ಕೂಡ ಹೆಂಗಿರ್ಬೇಕಪ್ಪ ಅಂದ್ರೆ ಬಿಂದಾಸ್ ಆಗಿ ಪೀಸಾಗಿ ಹೇಳ್ಬೇಕು ಅವ್ರಿಗೆ. ಸೂಟಬಲ್ ಹೇಳ್ಬೇಕಂದ್ರೆ ಹೇಳ್ಬೇಕು ಏನು ಮಾಡವನೆ ಅಂತ ಹಿಂಗೆ ಅಂದ್ರೆ ಈ ಪಾಯಿಂಟ್ ಯಾಕೆ ಹೇಳಿನಪ್ಪ. ಸೊ ಎಲ್ಲ ಕಡೆ ಡಿಸಿಪ್ಲಿನಾಗೆ ಇರ್ಬೇಕು. ಸೊ ಎಲ್ಲ ಕಡೆ ರೀತಿ ನೀತಿ ಸೂಕ್ಷ್ಮ ಇವೆಲ್ಲ ಇರ್ಬೇಕು. ಸೊ ಆದರೆ ಒಂದೊಂದು ಕಡೆ ಇರಬಾರ್ದು. ಎಂಥರ ಕಡೆ ಹೇಳಿನಲ್ಲ. ಸೊ ನಿನಗೆ ಇನ್ನೊಬ್ರಿಗೆ ಆಗಿ ಬರ್ಲಾರ್ಗೆ ಯಾರು ನಿನ್ನ ಕೂಡ ಆಗಿ ಬರ್ಲಾಡೋ ಅವರು ಕೂಡ ಕುಲ್ಲನ ಇರ್ಬೇಕು. ಅಂಥವ್ರು ಕೂಡ ಕುಲ್ಲನ ಇರಬೇಕು, ಚಲೋ ಇದ್ದವ್ರು ಕೂಡ ಚಲೋನೇ ಇರ. ಸೊ ಬೇಡ ನನಗೆ ಅಂಥವ್ರು ಕೂಡ ಕುಲ್ಲನ ಮಾತಾಡಬೇಕು. ಸೊ ಪೀಸಾಗಿ ಮಾತಾಡಬೇಕು ಅಂತ ಈ ಪಾಯಿಂಟ್ ಇದ್ರಾಗ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಗೈಸ್ ಅಷ್ಟೇ, ಪೀಸ್, ಸಿಂಪಲ್. ಸೊ ಮಾತಾಡೋರು ಕೂಡ ಚಲೋ ತಿಂಗಿ ಮಾತಾಡೋ ಬೇಡ ಅನ್ನೋಲ್ಲ, ಎಲ್ಲರಿಗೆ ರೆಸ್ಪೆಕ್ಟ್ ಕೊಡು. ಸೊ ಮೆನ್ ಈಸ್ ವುಮೆನ್, ಸೊ ಆಲ್ ಓವರ್ ರೆಸ್ಪೆಕ್ಟ್ ಯು, ಮೀ ಆ್ಯಂಡ್ ಯು. ಓಕೆ, ಸೊ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡುವ. ಸೊ ಆದರೆ ಯಾವ ಕಡೆ ಹೆಂಗೆ ಎಲ್ಲಿ ಏನು ಎಂತ ಸೊ ಯಾರಿಗೆ ಹೆಂಗೆ ಮಾತಾಡಬೇಕು ಸೊ ಅವ್ರಿಗೆ ಹಂಗೆ ಮಾತಾಡೋಣ, ಹಂಗೆ ರೆಸ್ಪೆಕ್ಟು ಕೊಡೋಣ. ಸೊ ನಮ್ಗೆ ಇನ್ನೊಬ್ರಿಗೆ ಆಗಿ ಬರ್ಲಾರಿಗೆ ಮಾತ್ರ ಎಂದಿಗೂ ರೆಸ್ಪೆಕ್ಟ್ ನಾ ಅಂತೂ ಕೊಡೋಕೆ ಹೋಗೋದು. ಸೊ ನಿಮಗೆ ಗೊತ್ತಿಲ್ಲ. ಸೊ ನಾ ಯಾವಾಗಲೂ ಕುಲ್ಲಾನೇ ಇರ್ತೀನಿ. ಸೊ ನನ್ನ ಕೂಡ ಅವ್ನು ಚಲೋ ಇಲ್ಲ ಅಂದ್ರೆ ಮುಗೀತು. ಸೊ ನನ್ನ ಕೂಡ ಅವ್ನು ಚಲೋ ಇಲ್ಲ. ಸೊ ನಂದು ಹೇಳ್ತೀನಿ. ಸೊ ಗೈಸ್ ನಾ ಹೆಂಗಪ್ಪ ಅಂತಂದ್ರೆ ನನ್ನ ಕೂಡ ಅವ್ನು ಚಲೋ ಇಲ್ಲ ಅಂದ್ರೆ ನಾ ಪೀಸಾಗಿ ಆಗಿಬಿಡ್ತೇನೆ. ಸೊ ಪೀಸಾಗಿ ಅವ್ರನ್ನ ರಿಮೂವ್ ಮಾಡಿಬಿಡ್ತೇನೆ. ರಿಮೂವ್ ಅಂದ್ರೇನು, ದೂರ ಇದ್ದು ಬಿಡು ಸುಮ್ಮನೆ ಅಂತ ನಾನು ಕುಲ್ಲಾನೇ ಹೇಳ್ಬಿಡ್ತೀನಿ. ಸೊ ಕುಲ್ಲಾನ ಮಾತಾಡ್ಬಿಡ್ತೀನಿ. ನನ್ನ ಕೂಡ ಅವ್ನು ಚಲೋ ಇದ್ದಪ್ಪ ಅಂತಂದ್ರೆ ಅವ್ನು ನಾ ಯಾವತ್ತೂ ಬಿಟ್ಟು ಕೊಡೋದಿಲ್ಲ. ಸೊ ನನ್ನ ಪ್ರಕಾರ ಇದು ಮಾತ್ರ ಕರೆಕ್ಟ್ ಅನ್ಸತ್ತೆ. ಸೊ ನಿಮಗೆ ಹೇಗೆ ಅನಿಸ್ತದೆ ಸೊ ಕಮೆಂಟ್ ಮೂಲಕ ತಿಳಿಸಿ. ಅಟ್ ಸಿಂಪಲ್. ಈಗ ಅವ್ನು ನನ್ನ ಕೂಡ ಚಲೋ ಇಲ್ಲ. ಸೊ ನಾ ಕುಲ್ಲಾನೇ ಹೇಳ್ಬಿಡ್ತೀನಿ. ಕುಲ್ಲಾನೇ ಹೆಂಗಪ್ಪ ಅಂತಂದ್ರೆ ನೀನು ನನ್ನ ಕೂಡ ಬರೋಕೆ ಹೋಗ್ಬೇಡ. ಸೊ ದೂರ ಸೊ ಹೋಗ್ಬಿಡ ಸುಮ್ಮನೆ ನಮ್ಮ ಕೂಡ ಬರೋಕೆ ಅಂದ್ರೇನ ಈ ಪಾಯಿಂಟ್ ಇದ್ರೆ ಈ ಕಂಟೆಂಟ್ನಾಗ ಈ ಪಾಯಿಂಟ್ ಯಾಕೆ ಹೇಳ್ತೀನಪ್ಪ ಅಂದ್ರೆ ಸೊ ಎಲ್ಲ ಕಡೆ ರೀತಿ ನಡೀತಿನೂ ಚಲೋ ಇರಬೇಕು, ಎಲ್ಲ ಡಿಸಿಪ್ಲಿನ್ ಸೊ ಇವೆಲ್ಲ ಇರ್ಬೇಕು. ಆದ್ರೆ ಯಾರ ಕಡೆ ಹಂಗಿರ್ಬೇಕು ಅಷ್ಟೇ, ಸಿಂಪಲ್. ಸೊ ನೀನು ಬುದ್ಧಿಲಾಗ ಮಾತಾಡ್ತಿಕ್ಕರೆ ಓಕೆ ಬಟ್ ಬುದ್ಧಿ ಬಂದ ಮೇಲೆ ಸೊ ಮೆಚೂರ್ ಬಂದ ಮೇಲೆ ಸೊ ಯಾರಿಗೆ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಸೊ ಕೊಡಬೇಕು. ಸೊ ಮಾತಾಡಬಾರ್ದು. ಸೊ ಜಾಸ್ತಿ ಮಾತಾಡೋದ್ರಿಂದ ಏನು ಲಾಭ ಇಲ್ಲ. ಸೊ ಏನು ವರ್ತಿಲ್ಲ. ಸೊ ಜಾಸ್ತಿ ಮಾತಾಡಬಾರ್ದು. ಸೊ ಮಾತಿಗಿಂತ ನಡೆ ನುಡಿ. ಸೊ ನಿನ್ನ ವರ್ತನೆ ಚಲೋ ಇದ್ರೆ ಸಾಕು, ಪೀಸ್, ಸಿಂಪಲ್. ಸೊ ನೀನು ಮಾತಾಡೋದ್ರಿಂದ ಏನು ಲಾಭ ಇಲ್ಲ. ಸೊ ಮಾತಾಡಬೇಡ ಜಾಸ್ತಿ. ಸೊ ಮಾತಾಡೋದ್ರಿಂದ ಏನು ಲಾಭ ಇಲ್ಲ, ವರ್ತಿಲ್ಲ. ಸೊ ಬೇಡ. ಸೊ ಅದ್ರ ಸಂಬಂಧ ಏನಪ್ಪ ಡಿಸಿಪ್ಲಿನ್. ಸೊ ನಡೆ ನುಡಿ. ಸೊ ಅಲ್ಲಿಂದ ಸ್ವಲ್ಪ ವರ್ತನೆ. ಸೊ ನೋಡೋ ದೃಷ್ಟಿ. ಸೊ ಇವೆಲ್ಲ ಕರೆಕ್ಟಾಗಿದ್ರೆ ಸೊ ಮಾತಿಗಿಂತ ಬೆಟರ್ ದೆನ್ ಇವೇ ಚಲೋ ಅಂತ ಸೊ ನನ್ನ ಅನಿಸಿಕೆ. ಸೊ ನಿಮ್ಮದೇನು ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನು ಹೇಳಿದ್ದು ಕರೆಕ್ಟ್ ಅನ್ಸಿದ್ರೆ ಸೊ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನು ಹೇಳಿದ್ರೆ ಏನೋ ತಪ್ಪು ಅನಿಸಿದ್ರೆ ಸೊ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಜಾಸ್ತಿ ಹೇಳಿದ್ರಾಗ ಏನು ಲಾಭ ಇಲ್ಲ. ಸೊ ನಡೆ ನುಡಿ ಸೊ ಇವು ಮಾತ್ರ ಕರೆಕ್ಟ್ ಇರಬೇಕು. ಸೊ ಮನುಷ್ಯನಂದ ಮೇಲೆ ಸೊ ಇವು ಕರೆಕ್ಟ್ ಇದ್ದರೆ ಸೊ ಯಾವ ಟೈಮ್ನಾಗ ಹೆಂಗೆ ಆಗ್ಬೇಕು, ಸೊ ಯಾವ ಟೈಮ್ನಾಗ ಯಾವ ಥರ ಇರಬೇಕು, ಸೊ ಇವೆಲ್ಲ ಗೊತ್ತಿರಬೇಕು. ಸೊ ತಿಳ್ಕೊಂಡು ನೋಡಿ ಸೊ ರಿಯಾಲಿಟಿ ಒಳಗೆ ಈ ಪಾಯಿಂಟು ಬರ್ತಾವೆ. ಸೊ ಗುಡ್. ಸೊ ನೀನು ಎಲ್ಲನೂ ಮಾತಿನಾಗ ತೋರ್ಸೋಕ್ಕಿಂತ ಬದಲಿ ಸೊ ಮಾಡಿ ತೋರಿಸು. ಮಾಡಿ ಅಂದ್ರೆ ಏನು ಸೊ ಕೆಲಸ ಒಳಗೆ ಮಾಡಿ ತೋರಿಸ್ಬೇಕು. ಸೊ ಮಾತಿಗಿಂತ ಕೆಲಸ ಮಾಡಿ ತೋರಿಸ್ಬೇಕು. ಓಕೆ, ಬೆಟರ್ ದನ್ ಇದೊಂದು ಗುಡ್. ಆ್ಯಂಡ್ ನೀನು ಸೊ ಮಾತಾಡೋದ್ರಿಂದ ಏನು ಲಾಭ ಇಲ್ಲ. ಓಕೆ, ಫಸ್ಟ್ನೇ ಪಾಯಿಂಟ್ ಏನಪ್ಪ, ಮಾತಾಡಬಾರ್ದು ಯಾವತ್ತೂ. ಸೊ ಸುಮ್ಮನೆ ಡಿಸಿಪ್ಲಿನ್ ಆ್ಯಂಡ್ ಡಿಸಿಪ್ಲಿನಿಂದ ಇರಬೇಕು. ಸೊ ಮತ್ತು ಒಳ್ಳೆ ನಿನಗೆ ನೀ ಕರೆಕ್ಟ್ ಇರ್ಬೇಕು. ಫಸ್ಟ್ ಆಫ್ ಆಲ್ ನಿನಗೆ ನೀ ಕರೆಕ್ಟ್ ಇರ್ಬೇಕು. ಓಕೆ, ಆ್ಯಂಡ್ ಇನ್ನೊಬ್ರಿಗೆ ಹೆಂಗೆ ವರ್ತನೆ ಕೊಡಬೇಕು. ಸೊ ಇನ್ನೊಬ್ರ ಮುಂದೆ ನಡೆ ಹೆಂಗಿರ್ಬೇಕು, ನಿನ್ನ ನುಡಿ ಹೆಂಗಿರ್ಬೇಕು.
ಸೊ ನೀನು ನಡ್ಕೊಳ್ಳೋ ರೀತಿ, ಸೊ ನಡೀತಿ ಇವೆಲ್ಲ ಮೇನ್ ಪಾಯಿಂಟ್ ಬರ್ತಾವೆ. ಇವನ್ನ ಮೊದಲು ಕನ್ಸಿಡರ್ ಮಾಡೋದೇ ಮನುಷ್ಯರು, ಇವನ್ನ ಜನರು ಕನ್ಸಿಡರ್ ಮಾಡೋದು ಮೊದಲೇ ಇವಕ್ಕೂ ಪಾಯಿಂಟ್, ಮೇನ್ ಪಾಯಿಂಟ್. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಇವನು ಮಾತ್ರ ಕರೆಕ್ಟ್ ಇರಬೇಕು. ಏನಪ್ಪ ಮಾತಿಗಿಂತ ಸೊ ನಡೆ, ನುಡಿ, ರೀತಿ, ನಡತೆ, ಸೊ ನಿನ್ನ ವರ್ತನೆ, ನೋಡೋ ದೃಷ್ಟಿ, ಸೊ ಇವೆಲ್ಲನೂ ಅಬ್ಸರ್ವೇಷನ್ ಪಬ್ಲಿಷ್ ಭಾಳ ಮಾಡುತ್ತೆ. ಸೊ ಅಂದರೆ ಪಬ್ಲಿಕ್ ಭಾಳ ನೋಡುತ್ತೆ. ಸೊ ಅದ್ರ ಸಂಬಂಧ ನೀ ಇವಕ್ಕೂ ಮಾತ್ರ ಕರೆಕ್ಟಾಗಿರ್ಬೇಕು. ಓಕೆ, ಬಟ್ ಇವಕ್ಕೂ ಮೀರಿ ಹೋಗುವಂಥ ಟೈಮ್ ಅಂದರೂ ಮೀರಿ ಹೋಗೋಕೆ ಅಡ್ಡಿಲ್ಲ. ಸೊ ಅಂದ್ರೇನು ಬೆಟರ್ ದೆನ್ ಏನಾದರೂ ಒಂದು ತೊಂದರೆ ಬಂದರೆ, ಏನಾದರೂ ರೀತಿ ನಡತೆ ಕೊಡ್ತಿರ್ತಿ, ಸೊ ರೆಸ್ಪೆಕ್ಟ್ ಕೊಡ್ತಿರ್ತಿ ಯಾರಿಗಾದರೂ. ಸೊ ಅವಾಗ ಏನಪ್ಪ ಒಂದು ಏನಾದರೂ ತೊಂದರೆ ಬಂತಪ್ಪ ಅಂತ ಇಟ್ಕೋ, ಅವಾಗ ನೀನು ಯಾರಿಗೆ ಒಂದು ಏನೋ ಅನ್ನೋ ಪರಿಸ್ಥಿತಿ ಬಂತು ಅಂದ್ರೆ ಅವಾಗ ಬೆಟರ್ ದೆನ್ ಅನ್ನು. ಸೊ ಅದು ಬೇಡ ಅನ್ನೋಂಗಿಲ್ಲ. ಸೊ ಯಾವಾಗ ಹೆಂಗಿರ್ಬೇಕಲ್ಲ, ಸೊ ಎಲ್ಲ ಕಡೆನೂ ಹಂಗಿರ್ಬಾರ್ದು, ಸೊ ಎಲ್ಲ ಕಡೆನೂ ಹಿಂಗೂ ಇರ್ಬಾರ್ದು. ಸೊ ಅಂದ್ರೇನು, ಸೊ ಎಲ್ಲ ಕಡೆನೂ ಮರ್ಯಾದೆ ಕೊಡಬೇಕು, ರೆಸ್ಪೆಕ್ಟ್ ಕೊಡಬೇಕು, ಅವ್ರ ಕಡೆಯಿಂದ ತೊಗೋಬೇಕು. ಓಕೆ, ಕ್ಲಿಯರ್. ಆ್ಯಂಡ್ ನೀನು ಮಾತ್ರ ಎಲ್ಲಿ ಯಾವಾಗ ರೆಸ್ಪೆಕ್ಟ್ ಯಾರಿಗೆ ಕೊಡಬೇಕು ಅಷ್ಟೇ ಕೊಡಬೇಕು. ಸೊ ಬೆಟರ್ ದೆನ್ ಒಬ್ಬೊಬ್ಬರಿಗೆ ಕೊಡೋಕ್ಕೋಗ್ಬಾರ್ದು ಅಷ್ಟೇ. ಸೊ ರೀತಿ, ನಡತೆ, ನುಡಿ ಇವೆಲ್ಲ ನೋಡ್ತಾರೆ ಈಗ. ಸೊ ಇವು ಮೇನ್ ಇರ್ಬೇಕು ಮನುಷ್ಯನ ಕಡೆ. ಓಕೆ, ಡೀಲ್. ಓಕೆ ಗೈಸ್, ಸಿಂಪಲ್ಲಾಗಿ ಹೇಳ್ಬಿಟ್ಟಿದ್ದೀನಿ. ಸೊ ಜಾಸ್ತಿ ಹೇಳೋ ಮೂಡಿಲ್ಲ ಇವತ್ತು. ಸೊ ಇಲ್ಲಿ ಒಂದು ತೋರಿಸ್ತೀನಿ ನೋಡು, ಮ್ಯಾಗ ಗುಳ್ಳೆ ಆಗ್ಬಿಟ್ಟೈತಿ ಇಲ್ಲಿ. ಸೊ ಇಲ್ಲಿ ಹಂಗೆ ಮೇಲೆ ಗುಳ್ಳೆ ಆಗೈತಿ, ಅದು ಇಷ್ಟು ಹೊಡೆಯತ್ತಂದ್ರೆ ಗುಳ್ಳೆ ಅಷ್ಟು ನೋವು ತಲೆ ಈಗ. ಸೊ ಸುಮ್ಮನೆ ನಮ್ಮ ಕೆಲಸ ನಾವು ಬಿಡಬಾರ್ದು ಅಂತೇಳಿ ಸೊ ನಾವು ಮಾಡತ್ತೀನಿ. ಸೊ ನಿಮ್ಗೆ ಕಂಟೆಂಟ್ ನಾ ದಿನ ಕೊಡಬೇಕಾ, ಸೊ ನಿಮಗೊಂದು ಬ್ಲಾಗ್ ನಾ ಕೊಡಬೇಕಾ, ಸೊ ದಿನ ನೋಡ್ರಿ. ಸೊ ಬ್ಲಾಗ್ ಮಾತ್ರ ಬರ್ತೈತಿ. ಸೊ ಕಂಟೆಂಟ್ ಮಾತ್ರ ಕಂಟಿನ್ಯೂ ಡೈಲಿ ಬ್ಲಾಗ್ ಇರುತ್ತೆ. ಸೊ ನಾವು ಮಿಸ್ ಮಾಡೋಂಗಿಲ್ಲ. ಸೊ ಈಗ ಸೊ ನಂದು ಕೆಲಸ ನಾನು ನೋಡ್ಕೋಬೇಕು, ಸೊ ಬ್ಲಾಗು ಮಾಡಬೇಕು, ಎಲ್ಲ ಕನ್ಸಿಸ್ಟೆನ್ಸಿ ಭಾಳ ಮೇಂಟೈನ್ ಮಾಡತ್ತೀನಿ ನಾನು. ಸೊ ನೀವು ನೋಡ್ರಿ ಬಿಡ್ರಿ, ಸೊ ನನಗೆ ಆಗಿಲ್ಲ. ಸೊ ನನ್ನ ಬ್ಲಾಗ್ ಹಾಕ್ಬೇಕಾ ನಾನು, ಸೊ ಕನ್ಸಿಸ್ಟೆನ್ಸಿಯಾಗಿ ಬ್ಲಾಗ್ ಮಾಡತ್ತೀನಿ. ಸೊ ನಿಮಗೆ ಏನೋ ಒಂದು ಇನ್ಫಾರ್ಮ್ ಕೊಡಬೇಕು, ಸೊ ನಿಮಗೆ ಏನೋ ಒಂದು ರಿಯಾಲಿಟಿ ಒಳಗೆ ಏನು ನಡೆಯುತ್ತೆ ಅದನ್ನು ತೋರಿಸ್ಬೇಕು. ಸೊ ಅದನ್ನು ಹೇಳಬೇಕು ಅಂತೇಳಿ ನಾನು ಬ್ಲಾಗ್ ಮಾಡ್ತೀನಿ. ಸೊ ನನ್ನ ಕೆಲಸ ಅದು. ಸೊ ನಾನು ಮಾಡಬೇಕಾ, ಸೊ ನೀವು ನೋಡಿರಿ ಬಿಡ್ರಿ, ಅದನ್ನು ಆ್ಯಡ್ ಮಾಡ್ಕೊಳ್ಳ. ಸೊ ನೋಡಿದ್ರು ಅಷ್ಟೇ, ನೋಡಲಿ ಅಷ್ಟೇ, ನನಗೆ ಒಬ್ರು ನೋಡಿದ್ರು ನೋಡ್ದಂಗೆ. ಸೊ ಮುಗೀತದ. ಇಲ್ಲಿ ಗುಳ್ಳೆ ಆಗೈತಿ. ಓಕೆ, ಇಲ್ಲಿ ಗುಳ್ಳೆ ಆಗೈತಿ. ಸೊ ಅದೇನಾಗತ್ತಂದ್ರೆ ಹೆವಿ ನೋವಾಗತ್ತೆ. ಹೆವಿ ಅಂದ್ರೆ ಹೆವಿ ನೋವಾಗತ್ತೆ. ಸೊ ಹಿಂಗೆ ಮುಟ್ಟು ಕೊಡುವಲ್ದ. ಸೊ ಅಂಥದ್ರಾಗ ತಲೆ ಹೊಡ್ಯಾತಿ. ಸೊ ಅಂಥದ್ರಾಗ ಇಲ್ಲಿ ನನ್ನ ಕೆಲಸನೂ ನಾನು ನೋಡ್ಬೇಕು. ಸೊ ಮತ್ತು ಇದನ್ನೂ ಮಾಡಬೇಕು. ಸೊ ನನಗೆ ಕೆಲಸ ಮುಖ್ಯ, ಇದಕ್ಕೆಲ್ಲ ತಲೆ ಕೊಡೋಲ್ಲ. ಸೊ ನನ್ನ ಕೆಲಸ ನಾನು ಮಾಡಬೇಕು. ಸೊ ಇದು ನನ್ನ ಕೆಲಸ, ನಾನು ಮಾಡ್ತೀನಿ. ಓಕೆ, ಅಷ್ಟೇ ಸಿಂಪಲ್ ಹೇಳ್ಬೇಕನ್ನಿಸ್ತು. ಸೊ ಹೇಳಿದೆ, ಇದು ನನ್ನ ಕೆಲಸ. ನಿಮಗೊಂದು ರಿಯಾಲಿಟಿ ವಿಡಿಯೋ ಕೊಡಬೇಕು. ಸೊ ರಿಯಾಲಿಟಿ ಒಳಗೆ ಏನು ನಡೆಯುತ್ತೆ ಅನ್ನೋದು ಹೇಳಬೇಕು. ಅದು ನನ್ನ ಕೆಲಸ, ನಾನು ಮಾಡತ್ತೀನಿ. ಓಕೆ, ಡೀಲ್ ಡನ್, ಕ್ಲಿಯರ್. ಮನುಷ್ಯಾಗ ಕೆಲಸ ಭಾಳ ಮುಖ್ಯ. ಸೊ ಕೆಲಸ ಮಾಡ್ತಾ ಇರ್ಬೇಕು. ಸೊ ಕೆಲಸ ಯಾವತ್ತೂ ತಪ್ಪಿಸ್ಬಾರ್ದು. ಸೊ ಕೆಲಸ ಮಾಡ್ತಾ ಇರಬೇಕು. ಸೊ ಇದನ್ನೊಂದು ಹೇಳ್ಬೇಕು ಅನ್ನಿಸ್ತು. ಸೊ ಹೇಳಿದೆ. ಸೊ ಯಾವತ್ತೂ ನಮ್ದು ಏನೇ ಆದರೂ, ಸೊ ನಮಗೆ ಎಂಥ ಕಷ್ಟ ಬಂದರೂ ಏನೇ ಬಂದರೂ, ಸೊ ನಮ್ಮ ಕೆಲಸ ನಾವು ಮಾಡ್ಬೇಕು, ಮುಗಿಸ್ಬೇಕು ಪೀಸಾಗಿ. ಅಷ್ಟೇ ಸಿಂಪಲ್ ಹೇಳ್ಬೇಕು ಅಂತ ಸೊ ಹೇಳಿದೆ ಅಷ್ಟೇ. ಸೊ ಗೈಸ್, ಸಿಂಪಲ್ಲಾಗಿ ಮುಗಿಸ್ಬಿಟ್ಟಿದ್ದೀನಿ. ಸೊ ಜಾಸ್ತಿ ಹೇಳಿದ್ರಾಗ ಏನು ಉಪಯೋಗಿಲ್ಲ. ಸಿಂಪಲ್ಲಾಗಿ ಹೇಳಿ ಸಿಂಪಲ್ಲಾಗಿ ಮುಗಿಸ್ಬಿಟ್ಟಿದ್ದೀನಿ. ಸೊ ಬ್ಯಾಕ್ ಮ್ಯೂಸಿಕ್ ಒಂದು ಹಚ್ಚಿಬಿಡ್ತಾರೆ ಇವರು. ಹಾಡು ದಿವಾನ. ಸೊ ಸೈಡಿಲ್ಲಿ ಹಚ್ತಾರೆ ಹಿಂಗೆ ಹಾಡು. ಸೊ ಇಲ್ಲಿ ನಮ್ಮ ಅಂಗಡಿ ಮುಂದೆ ಹಚ್ತಾರೆ. ಸೊ ಇರಲಿ, ಹಚ್ಚಲಿ ಅಂಥವ್ರಾಗ ಹೇಳ್ತೀನಿ ನಾನು. ಸೊ ಓಕೆ ಗೈಸ್, ಸಿಂಪಲ್ಲಾಗಿ ಹೇಳ್ಬಿಟ್ಟಿದ್ದೀನಿ. ಸೊ ಸಿಂಪಲ್ಲಾಗಿ ಮುಗಿಸ್ಬಿಟ್ಟಿದ್ದೀನಿ. ಪಾಯಿಂಟ್ಸ್ ಹೇಳಿ. ಸೊ ಜಾಸ್ತಿ ಹೇಳಿದ್ರಾಗ ಏನು ಉಪಯೋಗಿಲ್ಲ ಅನ್ನಿಸುತ್ತೆ. ಸೊ ಹೇಳಿ ಹೊರ್ತಿಲ್ಲನೂ ಅನ್ನಿಸುತ್ತೆ. ಇಷ್ಟೇ ಹೇಳ್ಬಿಡ್ತೀನಿ ನೋಡು. ಲಾಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡು ಅದ್ರ ಬಗ್ಗೆ. ಸೊ ನೀ ಎಲ್ಲೇ ಹೋದರೂ, ನೀ ಏನೋ ಮಾಡಿದ್ರು ಕರೆಕ್ಟಾಗಿರ್ಬೇಕು. ಪಾಯಿಂಟ್ ಏನಪ್ಪ ಅಂತಂದ್ರೆ, ಸೊ ಗೈಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ, ಮಾತಿಗಿಂತ ಮಾತಾಡಿ ಜಾಸ್ತಿ ಆಗಬಾರ್ದು. ಸೊ ಮಾತಿಗೆ ಮಾತಾಡೋದು ಬಿಟ್ಟು ಸೊ ನೀನು ನಡಿ. ಸೊ ಗೈಸ್ ಅಷ್ಟೇ ಬ್ಲಾಗ್. ಸೊ ಸಿಂಪಲ್ಲಾಗಿ ಎಕ್ಸಾಂಪಲ್ ಕೊಟ್ಟೆ. ಸೊ ಸಿಂಪಲ್ಲಾಗಿ ಎಲ್ಲ ಹೇಳಿ ಪಾಯಿಂಟ್ಸು ನಾನು ಎಲ್ಲ ಬ್ಲಾಗ್ಗಳು ನೋಡಿ ಸಿಂಪಲ್ಲಾಗಿ ಮುಗಿಸ್ಬಿಡ್ತೀನಿ. ಸೊ ಜಾಸ್ತಿ ಲೆಂದಿ ಹೇಳಿದ್ರಾಗ ಏನು ಉಪಯೋಗಿಲ್ಲ. ಓಕೆ, ಸೊ ಎಲ್ಲ ಬ್ಲಾಗ್ಗಳು ಹೇಳ್ತೀನಿ. ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಬ್ಲಾಗ್ ಮುಗಿಸೋಕ್ಕಿಂತ ಮುಂಚೆ ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಸಬ್ಸ್ಕ್ರೈಬ್ ಹಾಕ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ವಿಡಿಯೋಸ್ ಶೇರ್ ಮಾಡಿ. ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾನೆ. ಸೊ ಈ ಬ್ಲಾಗ್ ಏನು ನೋಡಿದಿರಲ್ಲ,
ಸೊ ಈ ಬ್ಲಾಗ್ ನೋಡಿದ್ರಲ್ಲ, ಸೊ ಏನು ಅನ್ನಿಸ್ತು, ಹೆಂಗೆ ಅನ್ನಿಸ್ತು, ಏನು ಅರ್ಥ ಆಯ್ತು, ಏನು ಬಿಡ್ತು, ಸೊ ಎಲ್ಲ ಕಮೆಂಟ್ ಮೂಲಕ ತಿಳಿಸಿ. ಸರಿಯಾದರೂ ಆಯ್ತು, ತಪ್ಪಾದರೂ ಆಯ್ತು, ಏನಾಗಿದೆ, ಹೆಂಗು, ಏನು ತಪ್ಪು, ಏನು ಸರಿ, ಎಲ್ಲ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಬ್ಲಾಗಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮೇನ್ ಹಾಕ್ಕೊಂಡು ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಟಾಟಾ, ಬಾಯ್, ಸಿ ಯು.